ಅತ್ತೆನ ಕರ್ಕೊಂಡು ಬಂದಿದ್ದು ನಾನೇ. ನೀವು ನಿಮಗೆ ಇಷ್ಟ ಬಂದಂಗೆಲ್ಲ ಮಾಡೋದು ಆಮೇಲೆ ಸಿಕ್ಕಾಕೊಳ್ಳೋದು ನನಗಿದು ಇಷ್ಟ ಇಲ್ಲ. ಅದಕ್ಕೆ ಹೇಳ್ಬಿಟ್ಟೆ. ಯಾಕೆ ಅಂದ್ರೆ ನನ್ನ ಜಾನಕಿಯತ್ತೆಗೆ ನಿನ್ನಿಂದ ಇನ್ಯಾವ ಸಮಸ್ಯೆನೂ ಬರಬಾರ್ದು. ಇಂಟರ್ನೆಟ್ನ ಮನೆಗೆ ಯಾರು ತಂದಿದ್ದು? ನಾನೇ. ಯಾರು ಉಪಯೋಗಿಸ್ತಿರೋದು? ನನಗೆ ಕೆಲಸ ಆಯ್ತು ಅಂತ ಹಾಕ್ಸ್ದೆ. ರಾಜಲಕ್ಷ್ಮಿನೇ ಕೆಲ್ಸಕ್ಕೆ ಬರ್ದಿರೋರ ಜೊತೆ ಚಾಟಿಂಗ್ ಮಾಡ್ತಿದ್ದಾಳೆ. ರಾಜಿ, ಏನಿದು? ಏನ್ ಮಾಡ್ತಿದ್ಯೇ ನೀನು? ಯಾರು ಏನು ಅನ್ನಲ್ಲ ಅನ್ನೋ ಧೈರ್ಯ ಬಂದ್ಬಿಡ್ತಾ? ನೋಡಿಯುತ್ತೆ, ಇದರಲ್ಲಿ ರಾಜಲಕ್ಷ್ಮಿ ತಪ್ಪೇ ಇಲ್ಲ. ಆದ್ಯ ಇಂಟರ್ನೆಟ್ನ ತಗೊಂಡ್ ಬರ್ದೇ ಇದ್ದಿದ್ರೆ ರಾಜಲಕ್ಷ್ಮಿಗೆ ಇದೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಹೌದು, ನಾನು ಇಂಟರ್ನೆಟ್ ಹಾಕ್ಸಿರ್ಲಿಲ್ಲ ಅಂದಿದ್ರೆ ಇಂಟರ್ನೆಟ್ ಸೆಂಟರ್ಗೆ ಹೋಗಿ ಚಾಟಿಂಗ್ ಮಾಡ್ತಿದ್ಲು. ಅದ್ರಲ್ಲೂ ನಾನ್ ನನಗೋಸ್ಕರ ಇಂಟರ್ನೆಟ್ ಹಾಕ್ಸ್ಕೊಂಡ್ರೆ ನಿನಗೇನ್ ಪ್ರಾಬ್ಲಮ್? ಇಂಥದ್ದನ್ನೆಲ್ಲ ಈ ಮನೇಲಿ ಒಪ್ಕೊಳ್ಳಲ್ಲ ಅಂತ ಗೊತ್ತು ತಾನೆ. ಸಣ್ಣ ಸಣ್ಣ ವಿಷಯಕ್ಕೂ ರಾಧ ಅಂತ ಮಾಡ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಟ್ ಇದು ನನ್ನ ಪರ್ಸನಲ್, ಅದ್ ನನ್ನ ಅವಶ್ಯಕತೆ ಕೂಡ. ನಿನಗೆ ಅಗತ್ಯ ಇರಬಹುದು ಆದ್ಯ, ಆದ್ರೆ ರಾಜಲಕ್ಷ್ಮಿಗೆ ಖಂಡಿತವಾಗ್ಲೂ ಇಲ್ಲ. ಆ ವಿಷಯನ ನಾನು ಯಾವತ್ತೋ ಹೇಳಿದ್ದೀನಿ. ಇಂಟರ್ನೆಟ್ ಬಗ್ಗೆ ಗೊತ್ತಿಲ್ದಿರೋ ರಾಜಲಕ್ಷ್ಮಿ ಚಾಟಿಂಗ್ ಮಾಡ್ತಿದ್ದಾಳೆ ಅಂದ್ರೆ ನಿನ್ನಿಂದ ಕಲ್ತ್ಕೊಂಡಿದ್ದಾಳೆ ಅಂತ ತಾನೇ ಅರ್ಥ. ನನ್ನ ಬ್ಲೇಮ್ ಮಾಡ್ಬೇಡ. ರಾಜಲಕ್ಷ್ಮಿ ಬಿಟ್ಟುಗಿಂತ ದೊಡ್ಡೋಳು, ಅವಳೇನ್ ಚಿಕ್ಕ ಹುಡುಗಿ ಅಲ್ಲ. ನೀನ್ ಇಂಟರ್ನೆಟ್ ಹಾಕಿಸ್ದೇ ಇದ್ದಿದ್ರೆ ಇವತ್ತು ರಾಜಲಕ್ಷ್ಮಿ ಈ ತರ ತಲೆ ತೆಗ್ಸಿ ನಿಲ್ತಿರ್ಲಿಲ್ಲ. ನಾನ್ ಈ ಮನೆಯಲ್ಲಿ ಇಂಟರ್ನೆಟ್ ಉಪಯೋಗಿಸಬಾರ್ದು ಅಂದ್ರೆ ಅದನ್ನ ನಿಮ್ಮಿಷ್ಟ ಅಂತೀನಿ. ಆದ್ರೆ ಕೆಲ್ಸ ಬಂತು ಅಂದ್ರೆ ನಾನು ಹೊರಗಡೆ ಹೋಗ್ಬೇಕು ಅಂತೀನಿ. ಅದಕ್ಕೆ ಯಾರು ಏನು ಹೇಳ್ಬಾರ್ದು. ನಿಮ್ಮಪ್ಪನಿಗೇನಾದ್ರೂ ಗೊತ್ತಾದ್ರೆ ಶುಭ ಕಾರ್ಯ ನಡೀತಿರೋ ದಿನನೇ ಇನ್ನೇನ್ ನಡೆಯುತ್ತೋ ಅನ್ನೋ ಭಯ ಆಗ್ತಿದೆ ನನಗೆ. ಭಾವನವ್ರೆ. ಹಾ ಹೇಳಮ್ಮ. ಅತ್ತೆ ಅವರು ನಿಮ್ಮನ್ನ ಕರೀತಾ ಇದ್ದಾರೆ. ರಾಜಲಕ್ಷ್ಮಿ ಕೆಳಗಡೆ ಬರಲಿಲ್ಲ, ಯಾಕೆ ಬರಲಿಲ್ವೋ ನೋಡೋಣ ಅಂತ. ನಾನ್ ಕರಿತೀನಿ ಭಾವನವ್ರೆ, ನೀವು ಹೋಗಿ. ಸರಿ. ಅವರ ಕಟ್ಟುಪಾಡುಗಳನ್ನೆಲ್ಲ ಕಿತ್ತು ಹಾಕಿ, ಅವರ ಆಚಾರಗಳನ್ನೆಲ್ಲ ಸುಟ್ಟು ಹಾಕಿ ನೀನ್ ಸಂತೋಷ ಪಡ್ಬೇಕು ಅನ್ಕೊಂಡಿದ್ಯಾ? ಅದು ನೋಡಿಯುತ್ತೆ. ಅಕ್ಕ ಇಲ್ಲೇ ಇದ್ದೀರಾ ಅಕ್ಕ? ಸೀನು, ರಾಜಲಕ್ಷ್ಮಿ, ಛಾಯಾ, ಏನು ಈ ರೂಮಲ್ಲಿದ್ದೀರಾ? ಏನಾಯ್ತು? ಏನಿಲ್ಲ ಚಿಕ್ಕತ್ತೆ, ರಾಜಲಕ್ಷ್ಮಿನ್ ಕರೆಯೋದಕ್ಕೆ ಅತ್ತೆ ಬಂದ್ರು ಇಲ್ಲಿಗೆ. ಅತ್ತೆನ್ ಕರೆಯೋಣ ಅಂತ ನಾನು ಇಲ್ಲಿಗೆ ಬಂದೆ. ಸರಿ ನಡೀರಿ ಹೋಗೋಣ, ಬನ್ನಿ. ಸಮಸ್ಯೆ ಏನು ಇಲ್ಲ ತಾನೆ? ಅನುಮಾನ ಎಲ್ಲ ಯಾಕೆ ಚಿಕ್ಕತ್ತೆ? ಬಿಟ್ಟು ಫಂಕ್ಷನ್ ದಿನ ಈ ತರ ಎಲ್ಲ ಮಾತಾಡಬಾರ್ದು. ಬನ್ನಿ ಹೋಗೋಣ. ಹಾ ಬನ್ನಿ ಬನ್ನಿ. ಅತ್ತೆ ಬಂದ್ಬಿಡಿ, ಬನ್ನಿ. ಅಮ್ಮ, ಅತ್ತಿಗೆ ಬಂದ್ಲು. ಎಲ್ಲಿಗೆ ಹೋಗಿದ್ಲು ಅಂತ ಕೇಳು. ಹೌದು ಜಾನಕಿ, ಎಲ್ಲಿಗೆ ಹೋಗಿದ್ದೆ? ರಾಜಿ ಮೇಲಿದ್ಲೆಲ್ಲ ಕರ್ಕೊಂಡು ಬರಕ್ ಹೋಗಿದ್ದೆ. ಏನೇ ಮಾಡ್ತಿದ್ದೆ ಮೇಲೆ? ಅಲ್ಲ ಅಜ್ಜಿ,
ಇದೆಲ್ಲ ಮಾತಾಡದ್ ಬಿಟ್ಟು ಸುಮ್ಮನೆ ಇದ್ರೆ ಫಂಕ್ಷನ್ ಮುಂದುವರಿಯುತ್ತಲ್ವಾ? ಸರಿ ಬಿಡು. ರಾಜಲಕ್ಷ್ಮಿ, ಬಾ ಆರತಿ ಮಾಡು. ಹೋಗಮ್ಮ. ಒಂದ್ ನಿಮಿಷ ಇರು. ಅತ್ತೆ, ಬಿಟ್ಟುಗೆ ಆದ್ಯ ಕೂಡ ಅಕ್ಕನೇ ಅಲ್ವಾ? ಅವಳು ಕೂಡ ಆರತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಾಮ್ಮ ಆದ್ಯ, ಪಾಪ ನಿನಗ್ ತಾನೇ ಇನ್ಯಾರಿದ್ದಾರೆ? ನಾವು ಬದ್ಲಾಗು ಅಂತ ಹೇಳ್ತಿದೀವ ಅಷ್ಟೇ. ನಿನ್ ದೊಡ್ಡಮ್ಮ ಹೇಳಿದ್ಮೇಲೆ ಯಾರು ಬೇಡ ಅಂತಾರೆ? ಬಾ. ಅಮ್ಮ ಚಾರು, ನೀನು ಕೂಡ ಬಂದ್ ಮಾಡಮ್ಮ. ಇದಕ್ಕೆಲ್ಲ ನಾನ್ಯಾಕೆ ಬಿಡಿ ದೊಡ್ಡಪ್ಪ? ಆ ಮಾತಿಗೆ ಬಂದ್ರೆ ಈ ಶುಭ ಕಾರ್ಯ ಸಲೀಸಾಗಿ ಸಾಗೋದಕ್ಕೆ ಕಾರಣ ನೀನೇನಮ್ಮ. ಬಾರಮ್ಮ. ಬಾ. ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಧಿಸಾರಕೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸುಮೂರ್ತಕಾಲೇ ಸೂರ್ಯಾದೀನಾಂ ನವನಾಂ ಗ್ರಹಣಾಂ ದೇವತಾಂ. ಬಿಟ್ಟು ನಿನ್ಗೋಸ್ಕರ ರಿಂಗ್ ತಗೊಂಡ್ ಬಂದಿದ್ದೀನಿ ನೋಡು. ಥ್ಯಾಂಕ್ ಯು ಅಕ್ಕ, ಯು ಆರ್ ಆಲ್ವೇಸ್ ಗ್ರೇಟ್. ಭಾವನವ್ರೆ, ಬಂದವ್ರಿಗೆಲ್ಲ ಊಟದ ಏರ್ಪಾಡು ನೋಡ್ಕೊಳ್ಳಿ. ಹಾಗೆ ಆಗ್ಲಿ. ಬನ್ನಿ ಎಲ್ಲರೂ ಊಟ ಮಾಡೋಣ. ಬನ್ನಿ ಬನ್ನಿ ಬನ್ನಿ, ಹೋಗೋಣ. ಬನ್ನಿ ಬನ್ನಿ. ಏನ್ರಿ, ಆದ್ಯನೂ ಕೂಡ ಈ ಮನೇಲಿ ಒಬ್ಬಳು ಅಂತ ನೋಡ್ತಿರೋದಕ್ಕೆ ತುಂಬಾ ಸಂತೋಷ. ನನ್ನನ್ನು ಕ್ಷಮಿಸಮ್ಮ. ನಿನಗೆ ಹೇಳ್ದೆ ನಾನು ಇಂಟರ್ನೆಟ್ ಯೂಸ್ ಮಾಡಿ ತಪ್ಪೆ. ಮುಚ್ಚಿಡಬೇಕು ಅಂತ ಅಲ್ಲ, ಆದರೆ ಏನೋ ಆ ಥರ ನಡೆದು ಹೋಯ್ತು. ಅಮ್ಮ, ಚಾಟಿಂಗ್ ಮಾಡೋದು ತಪ್ಪೆ ಅಮ್ಮ. ಲ್ಯಾಪ್ಟಾಪ್ ಮುಟ್ಟೋದು ಕೂಡ ತಪ್ಪೆ ಅಮ್ಮ. ನಿನಗೆ ಹೇಳಿ ನೀನು ಮಾತಾಡ್ಬೇಡ, ಹುಚ್ಚಿ ಥರ ಮಾತಾಡ್ಬೇಡ ನೀನು. ನಾನಿದನ್ನು ಒಪ್ಕೋತೀನಿ ಅಂತ ಹೇಗೆ ಅನ್ಕೊಂಡೆ ನೀನು? ನಿಮ್ಮಪ್ಪ ಬೇಡ ಅಂದಮೇಲೆ ನಾನದನ್ನ ಸರಿ ಅಂತ ಹೇಳೋ ಸಂದರ್ಭ ಯಾವತ್ತಾದ್ರೂ ಇತ್ತ? ಹೇಳೆ. ಇಲ್ಲ ಅಮ್ಮ. ಮತ್ತೆ ಅದ್ ಹೇಗೆ ಊಹಿಸ್ಕೊಂಡೆ ನೀನು?
ನನಗೊಂದು ಮಾತು ಹೇಳ್ಬಿಟ್ರೆ ನೀನು ಏನ್ ವೇಷ ಹಾಕೊಂಡು ಕುಡಿದ್ರು ನಾನು ಒಪ್ಕೋತೀನಿ ಅನ್ಕೊಂಡ್ಯಾ? ಮನೇಲಿರೋ ಸಮಸ್ಯೆಗಳು ಸಾಲದು ಅಂತ ನೀನ್ ಬೇರೆ ಹೊಸ ಸಮಸ್ಯೆಗಳನ್ನೆಲ್ಲ ಹುಟ್ಟಾಕ್ಬೇಕು ಅಂತಿದ್ಯಾ? ಸಾಕು, ನಿಲ್ಸು. ಒಂದೆರಡು ಮಾತನ್ನೋ ಹಾಗಿಲ್ಲ, ಒಳಕ್ಕೆ ಶುರು ಮಾಡ್ಬಿಡ್ತಾಳೆ. ನಿನಗಿಂತನೂ ನನ್ ಬಿಟ್ಟುನೇ ವಾಸಿ ಕಣೆ. ಒಂದ್ ಮಾತು ಹೇಳಿದ್ರೆ ಸಾಕು, ಅರ್ಥ ಮಾಡ್ಕೊಳ್ತಾನೆ. ಬೇಡ ಅಂತ ಹೇಳು, ಅದ್ರ ತಂಟೆಗೆ ಹೋಗಲ್ಲ ಅವನು. ಅಂಥದ್ರಲ್ಲಿ ನಿನಗೇನು ಬಂದಿದೆಯೇ? ಹೇಳೆ, ಯಾಕೆ ಹಾಗೆ ಮಾಡ್ದೆ ನೀನು? ನನ್ನ ಕ್ಷಮಿಸಮ್ಮ, ಇನ್ನೊಂದ್ಸಲ ಈ ತರ ಮಾಡಲ್ಲ ಅಂತ ಮಾತ್ ಕೊಡ್ತಿದ್ದೀನಿ. ನೀನ್ ಎಷ್ಟು ಬೇಡ್ಕೊಂಡ್ರು ಸರಿ, ನಿನ್ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ. ನನಗೊಂದು ಮಾತು ಕೂಡ ಹೇಳ್ದೆ ಹೊಸಲೇ ದಾಟ್ತಿರ್ಲಿಲ್ಲ ನನ್ನ ಮಗಳು. ಹಾಗಿದ್ದೋಡು ಇವತ್ತು ಇಂಟರ್ನೆಟ್ ಪ್ರಪಂಚನೇ ನೋಡ್ತಿದ್ದಾಳೆ ಅಂದ್ರೆ ಏನ್ ಹೇಳಿ ನಾನು? ನನಗಿಷ್ಟ ಇದ್ದಿರೋ ಕೆಲಸನಾಗ್ಲಿ, ಸಮಸ್ಯೆಗಳನ್ನ ಹುಟ್ಟಾಕುವಂತ ಕೆಲಸನಾಗ್ಲಿ ಮಾಡ್ತೀಯ ಅಂದ್ರೆ ನನಗೆ ಕನಸು ಮನಸ್ಸಲ್ಲೂ ನಂಬಿಕೆ ಆಗ್ತಿಲ್ಲ ಕಣೆ. ತಪ್ಪು ಮಾಡ್ಬಿಟ್ಟೆ ಅಮ್ಮ, ಇನ್ಯಾವತ್ತೂ ಮಾಡಲ್ಲ. ಮತ್ತಿದನ್ನ ಹೇಗೆ ಮಾಡ್ದೆ ನೀನು? ಯಾಕೆ ಮಾಡ್ದೆ ಅಂತ ಹೇಳು. ಬಾಯ್ ಬಿಟ್ಟು ಹೇಳು. ನೀನೆಲ್ಲ ಹೇಳ್ತೀಯ? ಮಾಡೋ ಕೆಲಸನೆಲ್ಲ ಮಾಡಿ ಈ ರೀತಿ ಕಣ್ಣೀರ್ ಹಾಕ್ತಾ ನಿಂತ್ಕೊಂಡ್ಬಿಟ್ರೆ ನಾನು ಬೈಯಲ್ಲ ಅಂತನಾ? ಮಗಳು ಅಂತ ಬೈಯೋಕ್ಕೂ ಆಗ್ತಿಲ್ಲ, ನನ್ ಕೈ ನೋಡ್ಕೊಂಡಿರೋಕ್ಕೂ ಆಗ್ತಿಲ್ಲ. ಅಮ್ಮ, ಮಾವ ರೂಮಲ್ಲಿ ಒಬ್ಬನೇ ಇದ್ದಾನೆ. ಇಂಥ ಟೈಮಲ್ಲಿ ಬಂದ್ರೇನೆ ಆರಾಮಾಗಿ ಲೈನ್ ಹೊಡಿಬಹುದು. ನಿನಗೆ ಸರಿಯಾಗಿ ನಡಿಯಕ್ ಬರಲ್ವಾ? ಬೇಕು ಅಂತ ಬೀಳಿಲ್ಲ ಮಾವ, ಕಾಲ್ ಜಾರ್ ಬಿದ್ದೆ. ಹೋಗ್ಲಿ ಬಿಡು, ಕೆಳಗ್ ಬೀಳಿಲ್ವಲ್ಲ, ಖುಷಿ ಪಡು. ನಿನ್ ಮೇಲ್ ಬೀಳ್ತಾ ಇದ್ದೆ ಅಲ್ವಾ ಮಾವ? ನೀನೇನಾದ್ರೂ ಅನ್ಕೋತೇನೋ ಅಂತ. ಈ ಪಪ್ಪು ಚಾರು ಡ್ರಮ್ಮು ಮೇಲ್ ಬಿದ್ದು ಸೌಂಡ್ ಮಾಡೋಣ ಅಂತಿದ್ದಾಳೆ. ಈ ಪೆದ್ದು ಡ್ರಮ್ಮುಗೆ ಇದು ಅರ್ಥನೇ ಆಗ್ತಿಲ್ಲ. ಮಾವ, ನನ್ ಮೇಲೇನು ಕೋಪ ಇಲ್ಲ ತಾನೆ? ನಿನ್ ಮೇಲೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ ಚಾರು? ನೀನೇನು ಮಾಡಿಲ್ವಲ್ಲ. ಹಾಗಾದ್ರೆ ಏನಾದ್ರೂ ಮಾಡಿದ್ರೆ ಕೋಪ ಬರುತ್ತಾ ಮಾವ? ಓಹೋ, ಚಾರು, ನಿನ್ ತಲೆ ಕೆಡಿಸ್ಕೋಬೇಡ. ಜಾಸ್ತಿ ಯೋಚನೆ ಮಾಡಿದ್ರೆ ಟೆನ್ಷನ್ ಆಗುತ್ತೆ. ರಿಲ್ಯಾಕ್ಸ್ ಆಗಿರು. ಓ, ನಿಮ್ಮಿಬ್ಬರಿಗೂ ಸರಿಯಾಗಿದೆ. ಇವತ್ ನಿಮ್ಮಿಬ್ರನ್ನು ಹೇಗಾದ್ರೂ ಮಾಡಿ ಸಿಕ್ಕಾಕ್ಸ್ತೀನಿ. ಡ್ರಮ್ಮು ನನ್ನ ಇಂಟರ್ನೆಟ್ ವಿಷಯದಲ್ಲಿ ಸಿಕ್ಕಾಕ್ಸಿ ನಿಮ್ ಜಾನ್ಕಿ ಅತ್ತೆ ಹತ್ರ ಹೇಳಿ ರಾಜಲಕ್ಷ್ಮಿನ್ ಕೂಡ ಸಿಕ್ಕಾಕ್ಸ್ದಲ್ಲ. ಇಲ್ಲಿ ಪಪ್ಪು ಚಾರು ಜೊತೆ ಮಾತಾಡ್ತಿದ್ಯಾ? ಮಾಡ್ತೀನಿ, ನಿಮ್ಮಿಬ್ರಿಗೂ ಸರಿಯಾಗಿ ಮಾಡ್ತೀನಿ. ಈ ಪಪ್ಪು ಚಾರು ಬಿಟ್ಟು ಬಟ್ಟೆಗೆ ಬೆಂಕಿ ಹಾಕಿ ಆರೋಪ ನನ್ ಮೇಲೆ ಹಾಕಿದ್ಲು, ನನ್ನ ವಿಲನ್ ಮಾಡಿದ್ಲು. ಇವರಿಬ್ಬರಿಗೂ ಬುದ್ಧಿ ಕಲ್ಸೋದಕ್ಕೆ ಇದೇ ಕರೆಕ್ಟ್ ಟೈಮ್. ಮಾಡ್ತೀನಿ. ಡೋರ್ ಯಾರೋ ಕ್ಲೋಸ್ ಮಾಡಿದ್ದು? ಯಾರು ಕ್ಲೋಸ್ ಮಾಡಿದ್ದು? ಯಾರು ಕ್ಲೋಸ್ ಮಾಡಿದ್ದು? ನಮ್ಮಿಬ್ರನ್ನು ಒಳಗಡೆ ಹಾಕಿ ಲಾಕ್ ಮಾಡ್ಬಿಟ್ರಾ? ಭಯ ಪಡ್ದೆ ಖುಷಿ ಪಡ್ತಿದ್ಯಲ್ಲೇ. ಯಾವ್ದಕ್ಕೆ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತೇ ಇಲ್ವಾ ನಿನ್ಗೆ? ಯಾರು ಚಿಲ್ಕ ಹಾಕಿದಾರೆ. ಯಾರಲ್ಲಿ ಹೊರಗಡೆ? ಡ್ರಮ್ಮು ಬೆಳಗ್ಗಿನ ಎದ್ದು ಎಕ್ಸರ್ಸೈಸ್ ಮಾಡೋದಲ್ಲ, ಇವಾಗ ಡೋರ್ನ ಮುಂದೆ ಹಿಂದೆ ಎಳಿತಾ ಎಕ್ಸರ್ಸೈಸ್ ಮಾಡು.
ಈ ಚಾರು ಕಾಟನ ಅನ್ಭವಿಸು. ನನ್ನ ಸಿಕ್ಕಾಕ್ಸಿದ್ದಕ್ಕೆ ಇದ್ದೇ ನಿನಗೆ ತಕ್ಕ ಶಿಕ್ಷೆ. ತಗಿರಿ ಬಾಗಲ್ನ. ನನಗೆ ಎದೆ ಹಾಕೊಂಡ್ರೆ ಇದೇ ಗತಿ ಕಂದ, ಇದೇ ಗತಿ ನಿಂಗೆ, ಇದೇ ಗತಿ. ಯಾರೋದು? ಸೀನು ಮಾವ ದೇವ್ರಿ ಬೇಕು ಅಂತ ಮಾಡ್ಸಿದಾನೆ ಅನ್ಸುತ್ತೆ. ಈ ತರ ಸಿಕ್ಕಾಕ್ಸಿರೋದ? ಅಷ್ಟೇ ಅಲ್ವಾ ಮಾವ, ನಾನು ನೀನು ಒಂದೇ ರೂಮಲ್ಲಿದ್ರೆ ಮನ್ಸ್ ಬಿಚ್ಚಿ ಆರಾಮಾಗಿ ಮಾತಾಡ್ಬಹುದು. ಇವಾಗೇನ್ ಮನ್ಸ್ ಬಿಚ್ಚಬೇಕು ಅಂತ ಇದೆಯಾ? ಏನೇನೋ ಯೋಚನೆ ಮಾಡ್ಬೇಡಮ್ಮ. ಮಾವ ಸೌಂಡ್ ಬರ್ಕೂಡ್ದು. ಯಾರಾದ್ರೂ ಕೇಳಿಸ್ಕೊಂಡ್ರೆ ತುಂಬಾ ಕಷ್ಟ. ನಾನು ನಮ್ಮ ಅಮ್ಮನ್ ಕರಿತೀನಿ, ಅವ್ರ ಬಾಗಿಲು ತೆಗಿತಾರೆ. ಸೈಲೆಂಟ್ ಆಗಿರು. ಅಮ್ಮ, ಅಮ್ಮ. ಬಿಟ್ಟು ಯಾಕಾದ್ಯಾಕ ಹೀಗಾಡ್ತಿದ್ಯಾ? ಇವಾಗ ಫುಲ್ ಥ್ರಿಲ್ಲಿಂಗ್ ಸೀನ್ ನಡೆಯೋದ್ರಲ್ಲಿದೆ ಗೊತ್ತಾ? ಅಂತದ್ ಏನ್ ನಡೆಯುತ್ತೆ ಅದ್ಯಾಕ? ಆ ಪಪ್ಪು ಚಾರುನು ನಿಮ್ ಡ್ರಮ್ಮು ಮಾವನು ರೂಮ್ ಅಲ್ಲಿ ಹಾಕಿ ಲಾಕ್ ಮಾಡಿದೀನಿ. ಅಯ್ಯೋ ಮಾವ, ಸೇನು ಮಾವ. ಬಿಟ್ಟು ಯಾಕೋ, ಏನಾಯ್ತು? ಏನಾಯ್ತು ಅಂದ್ರೆ ಏನಕ್ಕ? ಇಬ್ರು ಒಂದೇ ರೂಮಲ್ಲಿ ಇದ್ರೆ ಏನಾಗುತ್ತಾ? ಅಷ್ಟೇ ಕತೆ. ಅಮ್ಮ, ಅಮ್ಮ, ಅಮ್ಮ. ಪಾಪ ಸೀನು ಮಾವ. ಅಲ್ಲಿ ಸೀನ್ ಎಲ್ಲ ರಿವರ್ಸ್ ಆಗ್ತಿದ್ಯೋ. ಬಾಗಿಲ್ ತೆಗೀರಿ ಅಂತ ಆ ಚಾರು ಕೂಗ್ತಿಲ್ಲ, ಆ ನಿಮ್ ಡ್ರಮ್ಮು ಮಾವನೇ ಅಮ್ಮ ಅಮ್ಮ ಡೋರ್ ತೆಗಿ ಅಂತ ಚಿಕ್ಕ ಮಕ್ಕಳ ತರ ಕಿರಿಚ್ತಾ ಇದ್ದಾನೆ. ಅಮ್ಮ, ದೊಡ್ಡಪ್ಪ ಏನಾದ್ರೂ ನೋಡಿದ್ರೆ ಸೀನು ಮಾವನ್ ಕತೆ ಅಷ್ಟೇ ಆದ್ಯಾಕ? ಲೈವ್ ಅಲ್ಲಿ ಏನೇನಾಗುತ್ತೆ ಅಂತ ನೋಡ್ಬೋದಲ್ಲೋ. ವೇಟ್ ಅಂಡ್ ಸೀ. ಅಮ್ಮ. ಪಾರ್ವತಿ, ಹಾ ಅತ್ಗೆ. ಚಾರು ಎಲ್ಲೂ ಕಾಣಿಸ್ತಿಲ್ಲ ಪಾರ್ವತಿ. ಸೀರೆಲ್ ಹುಡ್ಕೊಂಡು ಹೋದ್ಲಲ್ವಾ? ಅವನಿನ್ನೂ ಚಿಕ್ಕ ಹುಡ್ಗನಾ? ಹುಡ್ಕೋದ್ ಯಾಕೆ? ಸೀನುಗೋಸ್ಕರ ಹೋಗಿದ್ದಾಳೆ ಬಿಡಿ ಅತ್ಗೆ. ರೂಮಲ್ಲಿ ಇಬ್ರು ಮನಸ್ಫೂರ್ತಿಯಾಗಿ ಮಾತಾಡ್ಕೋತಾರೆ. ನೀನ್ ಚೆನ್ನಾಗಿ ಹೇಳ್ತಿದ್ಯಾ ಪಾರ್ವತಿ. ಅಣ್ಣ ಏನಾದ್ರೂ ನೋಡ್ದ ಅಂದ್ರೆ ವರ್ಷಲಿ ಭಾವನ ಆಜ್ಞೆ ಆದ್ರೂ ಸರಿ ರೂಮಲ್ಲಿ ಒಂಟಿಯಾಗಿರ್ಬಾರ್ದು ಅಂತ ಬೈತಾನೆ. ಅವ್ರು ಮದ್ವೆ ಮಾಡ್ಕೋಬೇಕಾಗಿರೋರಲ್ವಾ? ಸಂಬಂಧ ಪಕ್ಕ ಆದ್ಮೇಲೆ ಅವ್ರು ಏನೇ ಮಾಡಿದ್ರು ಚೆನ್ನಾಗೇ ಇರತ್ತೆ. ಈಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನಗೆ ಅಲ್ವಾ ಕೆಟ್ಟ ಹೆಸರು. ನಾನ್ ನೋಡ್ಕೊಂಡ್ ಬರ್ತೀನಿ. ಅತ್ಗೆ ಎಲ್ಲಿಗತ್ಗೆ? ರೂಮಲ್ಲಿ ಇದಾರೆ ಅಂತ ಹೇಳಿದ್ಯಲ್ಲೇ. ಮಾತಾಡ್ಬೇಕು ಅಂದ್ರೆ ಹೊರಗಡೆನೋ ಅಂಗಳದಲ್ಲೋ ಕೂತ್ಕೊಂಡ್ ಮಾತಾಡಿ ಅಂತ ಹೇಳ್ ಬರ್ತೀನಿ. ನೀನ್ ಇಲ್ಲೇ ಇರು. ಹೊರಗಡೆ ಯಾರಾದ್ರೂ ಇದ್ದೀರಾ? ಬಾಗಿಲು ತೆಗೀರಿ. ಚಿಲ್ಕ ಹಾಕೊಂಡಿದ್ದೀರಲ್ಲ. ಹೇ ಬಿಟ್ಟು ಬಿಟ್ಟು. ಇವಳು ಯಾಕೆ ಇಷ್ಟೊಂದು ಓವರ್ ಆಗಿ ಆಡ್ತಾ ಇದ್ದಾಳೆ? ಯಾರಾದ್ರೂ ಇದ್ದೀರಾ ಹೊರಗಡೆ? ಪದ್ಮ, ಪದ್ಮ. ಯಪ್ಪಾ. ಸೈಲೆನ್ಸ್. ಮಾವ ಬಂದಿದ್ದಾರೆ, ಮಾತಾಡ್ಬೇಡ. ಅವ್ರೇನಾದ್ರೂ ಕೇಳಿಸ್ಕೊಂಡ್ರೆ ಅಷ್ಟೇ. ಆಮೇಲೆ ಪ್ಲೀಸ್ ಕಣಮ್ಮ, ಮಾತಾಡ್ಬೇಡ. ಅಪ್ಪ. ಪದ್ಮ, ಸೀನು ಎಲ್ಲಿ? ಅವನ್ನೇ ಹುಡ್ಕೊಂಡ್ ಬಂದೆ ಅಣ್ಣ. ಒಳಗಡೆ ಇರ್ಬೇಕು, ನೋಡ್ತೀನಿ. ಸುಮ್ಮನೆ ನನ್ನ ರೂಮಿಗೆ ಬಂದೆ. ಹೊರಗಡೆ ಚಿಲ್ಕ ಹಾಕಿದ್ರೆ ಒಳಗಡೆ ಹೇಗಿರ್ತಾನಮ್ಮ? ಕರೆಕ್ಟ್ ಅಲ್ವಾ? ಹೌದು. ಒಳಗಡೆ ಹೇಗಿರ್ತಾನೆ? ಇರಲ್ಲ. ಏನಮ್ಮ ಟೆನ್ಷನ್ ಅಲ್ಲಿ ಇದ್ದಂಗಿದೆ? ಇಲ್ಲ ಅಣ್ಣ, ಹೊರಗಡೆ ಕೆಲಸ ಮಾಡ್ಕೊಂಡ್ ಬಂದಲ್ಲ ಅದಕ್ಕೆ. ಒಳಗಡೆನೆ ಇದ್ದಾನೆ ಅಂತ ನಿಜ ಹೇಳ್ಬಿಡೋಣ. ಫಂಕ್ಷನ್ ಅಲ್ಲಿ ಕೆಲಸ ಮಾಡಿದವ್ರಿಗೆ ದುಡ್ಡು ಕೊಡ್ಬೇಕು. ಸೀನು ಬಂದ್ರೆ ಲೆಕ್ಕ ಹೇಳ್ತೀನಿ ಅವನ್ಗೆ. ಅವ್ನ್ ಬಂದ್ರೆ ಹೇಳ್ತೀನಣ್ಣ. ಹೌದು, ಎಲ್ಲಿಗೆ ಹೋಗಿದ್ದಾನ ಅವನು? ಇಲ್ಲೇ ಎಲ್ಲೋ ಇರ್ಬೇಕಣ್ಣ. ವಿಷಯ ಗೊತ್ತಾದ್ರೆ 2 ನಿಮಿಷದಲ್ಲಿ ನಿನ್ ಮುಂದೆ ಬಂದು ನಿಂತ್ಕೋತಾನೆ. ತಡ ಮಾಡ್ಬೇಡ ಅಂತ ಹೇಳು. ಸರಿ ಅಣ್ಣ.